ಕೋಲಾರದ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಈಗ ಕೋಲಾರದ ಕಾಂಗ್ರೆಸ್ನ ಒಳಗೆ ಒಳಜಾತಿ ರಾಜಕೀಯ ಶುರುವಾಗಿದೆ. ಕಾಂಗ್ರೆಸ್ಗೆ ಆ ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರ ತಲೆನೋವಾಗಿದೆ. ಒಂದು ಕಡೆ ಬಣ ರಾಜಕಾರಣ, ಕಳೆದ ಬಾರಿ ಕೋಲಾರಕ್ಕೆ ಸಮಸ್ಯೆಯಾಗಿದ್ದೇ ಬಣ ರಾಜಕಾರಣ. ಮತ್ತೊಂದು ಕಡೆ ಈಗ ಒಳ ಜಾತಿ ರಾಜಕಾರಣ, ಇದು ಕೂಡ ಅದಕ್ಕೆ ಎಂಟ್ರಿ ಆಗಿದೆ. ಉಭಯ ಬಣಗಳ ನಡುವೆ ಒಳಜಾತಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಇದು KH ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅನ್ನೋ ಸ್ಥಿತಿಯನ್ನು ನಿರ್ಮಿಸಿರೋದ್ರಿಂದ ಮತ್ತು ತಾವು ಹೇಳಿದವರಿಗೆ ಟಿಕೆಟ್ ಕೊಡಬೇಕು ಅಂತ ಎರಡೂ ಕಡೆಯ ಬಣಗಳು ಕೂಡ ಪಟ್ಟು ಹಿಡಿದಿರೋದ್ರಿಂದ ಸೊ ಏನು ಮಾಡಬೇಕು ಅಂತ ಗೊತ್ತಾಗದಂಥ ಸ್ಥಿತಿ ಕಾಂಗ್ರೆಸ್ನದ್ದು. ಹೇಳಿ ಕೇಳಿ ಕೋಲಾರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ. ಸೊ ಇಲ್ಲಿ ಪರಿಶಿಷ್ಟ ಜಾತಿಗೆ ಟಿಕೆಟ್ ಕೊಡಲೇಬೇಕಾದಂಥ ಅನಿವಾರ್ಯತೆ. ಆದರೆ ಪರಿಶಿಷ್ಟ ಜಾತಿಯಲ್ಲಿ ಯಾರಿಗೆ ಕೊಡಬೇಕು? ಬಲ ಕೈಗೆ ಕೊಡಬೇಕಾ, ಎಡಗೈಗೆ ಕೊಡಬೇಕಾ ಅನ್ನೋ ಲೆಕ್ಕಾಚಾರ. ಸೊ ಇದೀಗ ಅಲ್ಲಿ ಸಮಸ್ಯೆಗೆ ಕಾರಣ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಒಂದು ಕಡೆ ಬಣ ರಾಜಕಾರಣ, ಕಳೆದ ಬಾರಿ ಪ್ರಾಬ್ಲಮ್ ಆಗಿದ್ದೆ ಕೋಲಾರದಲ್ಲಿ ಕಾಂಗ್ರೆಸ್ಸಿಗೆ ಬಣ ರಾಜಕಾರಣ. ಈಗ ಬಣ ರಾಜಕಾರಣದ ಜೊತೆಗೆ ಈ ಒಳಜಾತಿ ವಿಚಾರನ ಅಥವಾ ಅದರದೇ ಮುಂದುವರಿದ ಭಾಗನ ಇದು? ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದುವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಆ ಕ್ಷೇತ್ರದ ಟಿಕೆಟ್ ಅನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಕೂಡ ಆ ಒಂದು ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಸಹಜವಾಗಿ ಕೂಡ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಎರಡು ಬಣಗಳು ಒಂದು ಕಡೆ, ಆ ಎರಡು ಬಣಗಳದ್ದು ಈಗ ಪಟ್ಟು ಹಿಡಿದಿರೋದು ಯಾವುದು ಅಂತಂದರೆ, ಜಾತಿ ವಿಚಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿಗೆ ಟಿಕೆಟ್ ಕೊಡೋ ವೇಳೆ ಬಲಗೈ ಮತ್ತು ಎಡಗೈ ಅನ್ನೋ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬಲಗೈ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಒಂದು ಕಡೆಯ ವಾದ ಆದರೆ, ಇಲ್ಲ ಎಡಗೈ ಸಮುದಾಯಕ್ಕೆ ಈ ಸಲ ಕೊಡಬೇಕು ಅನ್ನೋದು ಮತ್ತೊಂದು ಬಣದ ವಾದ. ಸೊ ಇದೀಗ ಕಾಂಗ್ರೆಸ್ ನಾಯಕರ ತಲೆನೋವಿಗೆ ಕಾರಣ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಹರೀಶ್ ರೆಡಿ ಇದ್ದಾರೆ. ಹರೀಶ್, ಮಾಹಿತಿ ಕೊಡ್ತಾ ಇದ್ರಿ, ಮುಂದುವರಿಸಿ. ರಕ್ಷತ್, ಈಗ ಸಹಜವಾಗಿ ಕೂಡ ಬೇರೆ ಎಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ಕೋಲಾರ ಲೋಕಸಭಾ ಕ್ಷೇತ್ರ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ತಲೆನೋವು ಕಾರಣ ಆಗಿರುವಂಥದ್ದು. ಇದುವರೆಗೂ ಕೂಡ ಅಂದರೆ ಅಲ್ಲಿ ಉಸ್ತುವಾರಿ ಸಮಿತಿಗಳಾಗಿರ್ಬೋದು, ಬೇರೆ ಬೇರೆ ಅಲ್ಲೆಲ್ಲವೂ ಕೂಡ ಸಮೀಕ್ಷೆ ನಡೆಸಿರುವಂಥದ್ದಾಗಿರ್ಬೋದು, ಎಲ್ಲ ನಡೆದರೂ ಕೂಡ ಅಲ್ಲಿ ಅಂತಿಮವಾಗಿ ಅಭ್ಯರ್ಥಿಯನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಅದಕ್ಕೆ ಒಂದು ಸ್ಪಷ್ಟ ಕಾರಣ ಇರುವಂಥದ್ದು ಬಣ ರಾಜಕಾರಣ ಅನ್ನುವಂಥದ್ದು ಕೂಡ ಈ ಕ್ಷಣಕ್ಕೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಅನ್ನುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಈಗ ಒಳ ರಾಜಕಾರಣ ಅಂದರೆ ಪಾಲಿಟಿಕ್ಸ್, ಜಾತಿ ಪಾಲಿಟಿಕ್ಸ್ ಕೂಡ ಈಗ ತಲೆದೋರಿರುವಂಥದ್ದು. ಇದುವರೆಗೂ ಕೂಡ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಟ್ಕೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಈಗ 2024 ಚುನಾವಣೆಯಲ್ಲಿ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಪಟ್ಟನ್ನ ಈಗ ರಮೇಶ್ ಕುಮಾರ್ ಬಣ ಹಿಡಿದಿರುವಂಥದ್ದು. ಅದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಾಕ್ಷಿ ಸಮೇತ ಅಂಕಿ ಅಂಶಗಳ ಸಾಕ್ಷಿಯನ್ನು ಕೊಡುವಂಥ ಒಂದು ಪ್ರಯತ್ನ ಆಗ್ತಿದೆ. ಯಾಕಂತಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಎಡಗೈ ಸಮುದಾಯದವ್ರಿಗಿಂತಲೂ ಕೂಡ ದಲಿತ ಬಲಗೈ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅನ್ನುವಂಥ ಒಂದು ಪುರಾವೆಯನ್ನು ಕೊಡುವಂಥ ಒಂದು ಪ್ರಯತ್ನ ಆಗ್ತಿದೆ. ಅಂದರೆ ದಲಿತ ಎಡಗೈ ಸಮುದಾಯ ಅಲ್ಲಿರುವಂಥದ್ದು ಕೇವಲ 1 ಲಕ್ಷ ಮತದಾರರು ಮಾತ್ರ. ಆದರೆ ದಲಿತ ಬಲಗೈ ಸಮುದಾಯದ ಮತದಾರರು ಇರುವಂಥದ್ದು 4,60,000 ಅನ್ನುವಂಥ ಅಂಕಿಅಂಶಗಳನ್ನ ಮುಂದಿಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ ಮುನಿಯಪ್ಪ ಅವರ ಬದಲಿಗೆ ಕೂಡ ಅಂದರೆ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಕೂಡ ರಮೇಶ್ ಕುಮಾರ್ ಅವರು ಬಣ ಮಾಡ್ತಾ ಇರುವಂಥದ್ದು. ಆದರೆ ಮುನಿಯಪ್ಪ ಅವರು ಬಣ ಮಾಡ್ತಿರುವಂಥದ್ದು ಸೊ ಅವ್ರು ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಟ್ಕೊಳ್ಳಿ, ನಮ್ಮ ಪಡೆ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಕೂಡ ಇಲ್ಲೂ ಕೂಡ ಒಳೇಟಿನ ಆತಂಕ ಕೂಡ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇರುವಂಥದ್ದು. ಸಚಿವ ಮುನಿಯಪ್ಪ ಅವರು ಕೂಡ ಮುನ್ಸ್ಕೊಂಡಿದ್ದೆ ಆದಲ್ಲಿ ಅಲ್ಲಿ ಮತ್ತಷ್ಟು ಒಡೆತಕ ಎಡೆ ಮಾಡಿಕೊಟ್ಟಂತಾಗುತ್ತೆ. ಮತ್ತೆ ಪಕ್ಷದ ಅಭ್ಯರ್ಥಿ ಯಾರಿದ್ದಾರೆ ಅವರ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕ ಈ ಕ್ಷಣಕ್ಕೂ ಇರುವಂಥದ್ದು. ಯಾಕಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ಕೆಸರದ ಚಾಟ ಕೂಡ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅವರ ನಡುವೆ ನಡೆದಿತ್ತು. ಸೋಲು ಕೂಡ ಇಬ್ಬರು ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ರಾಜಂತಕ್ಕೆ ಅಡಿ ಮಾಡಿಕೊಟ್ಟಿದ್ರು. ಆದರೆ ಈಗಲೂ ಕೂಡ ಅದು ಒಳಬೇಗುದ್ದಿ ಅನ್ನುವಂಥದ್ದು ಮುಂದುವರ್ಕೊಂಡು ಬಂದಿದೆ. ಹಾಗಾಗಿ ಈ ಬಾರಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಇಬ್ಬರು ಕೂಡ ಮುಖಾಮುಖಿ ಆಗ್ತವಂತ ಆಗಿರ್ಬೋದು, ಪರಸ್ಪರ ಮಾತುಕತೆ ನಡೆಸುವಂತ ಆಗಿರ್ಬೋದು, ಮತ್ತೆ ಪಕ್ಷದ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಪ್ರಯತ್ನ ಆಗಿರ್ಬೋದು, ಇದ್ಯಾವುದು ಕೂಡ ಈ ಕ್ಷಣಕ್ಕೂ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರಿಗೆ ಈ ಒಂದು ವಿಚಾರ ತಲೆನೋವಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ರಕ್ಷಾತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.